ಹಲೋ ಇಂಗ್ಲಿಷ್ ಲರ್ನರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇಂಗ್ಲಿಷ್ ಭಾಷೆಯನ್ನ ಮಾತಾಡುವಾಗ ಅದು ಹೆಚ್ಚು ನ್ಯಾಚುರಲ್ ಆಗಿರಬೇಕು, ನೇಟಿವ್ ಸ್ಪೀಕರ್ಸ್ ತರ ಇರಬೇಕು ಅಂದಾಗ ನಾವು ಶಾರ್ಟ್ ರೆಸ್ಪಾನ್ಸಸ್ ಕೊಡೋದನ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಏನಿದು ಶಾರ್ಟ್ ರೆಸ್ಪಾನ್ಸಸ್ ಅಂತೀರಾ? ನಾವು ನಮ್ಮ ಎವ್ರಿಡೇ ಕಾನ್ವರ್ಸೇಷನ್ ಅಲ್ಲಿ ಯಾರಾದ್ರೂ ನಮ್ಮನ್ನ ಏನಾದ್ರೂ ಕೇಳಿದಾಗ ಕ್ವಿಕ್ ಆಗಿ ಶಾರ್ಟ್ ಆಗಿ ಆನ್ಸರ್ ಕೊಡೋದನ್ನೇ ಶಾರ್ಟ್ ರೆಸ್ಪಾನ್ಸಸ್ ಅಂತ ಹೇಳ್ತೀವಿ. ಈ ಶಾರ್ಟ್ ರೆಸ್ಪಾನ್ಸಸ್ ಕೊಡೋದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅನ್ನ ನೀಡೋದನ್ನ ಮರಿಬೇಡಿ. ಅದೇ ರೀತಿ ಇಂಗ್ಲಿಷ್ ಅನ್ನ ಕಲಿತಾ ಇರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಒಂದ್ ವೇಳೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಿಡಿಯೋ ಕೊನೆಯಲ್ಲಿ ನಾನು ಕೇಳುವಂತಹ ಪ್ರಾಕ್ಟೀಸ್ ಸೆಂಟೆನ್ಸ್ಗೆ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡೋದನ್ನ ಮರಿಬೇಡಿ. ಸೊ ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಈಸ್ ಹಿ ಅ ಟೀಚರ್? ಅವನೊಬ್ಬ ಶಿಕ್ಷಕನ ಅಥವಾ ಆತನೊಬ್ಬ ಶಿಕ್ಷಕನ? ಈ ರೀತಿ ಪ್ರಶ್ನೆಯನ್ನ ಕೇಳಿದಾಗ ನಾವು ಶಾರ್ಟ್ ರೆಸ್ಪಾನ್ಸ್ ಕೊಡೋದಾದ್ರೆ ಇಲ್ಲಿ ಎರಡು ರೀತಿಯಲ್ಲಿ ಶಾರ್ಟ್ ರೆಸ್ಪಾನ್ಸ್ ಅನ್ನ ಕೊಡಬಹುದು. ಒನ್ ಈಸ್ ದ ಪಾಸಿಟಿವ್ ರೆಸ್ಪಾನ್ಸ್ ಅಂಡ್ ದ ಸೆಕೆಂಡ್ ಒನ್ ಈಸ್ ನೆಗೆಟಿವ್ ರೆಸ್ಪಾನ್ಸ್. ಪಾಸಿಟಿವ್ ಆಗೂ ರೆಸ್ಪಾನ್ಸ್ ಅನ್ನ ಕೊಡಬಹುದು, ನೆಗೆಟಿವ್ ಆಗಿ ಕೂಡ ರೆಸ್ಪಾಂಡ್ ಮಾಡಬಹುದು. ಯಾವಾಗ ಪಾಸಿಟಿವ್ ಅಂದ್ರೆ ಆತ ಶಿಕ್ಷಕ ಆಗಿದ್ದಾನೆ ಅಂದಾಗ ಪಾಸಿಟಿವ್ ರೆಸ್ಪಾನ್ಸ್ ಆಗಿರುತ್ತೆ, ಆತ ಶಿಕ್ಷಕ ಅಲ್ಲ ಅಂದಾಗ ನೆಗೆಟಿವ್ ರೆಸ್ಪಾನ್ಸ್ ಆಗಿರುತ್ತೆ. ಸೊ ಹೌದು, ಆತ ಶಿಕ್ಷಕ ಅಂದಾಗ ಫಸ್ಟ್ ವಿ ಯೂಸ್ ಎಸ್. ಈ ಸ್ಟೇಟ್ಮೆಂಟ್ ಅಲ್ಲಿ ಈಸ್ ಅನ್ನೋದು ವರ್ಬ್ ಆಗಿದೆ, ಹಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಸೊ ಈಗ ನಾವು ಸಬ್ಜೆಕ್ಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಎಸ್, ಹಿ ಅಂಡ್ ದೆನ್ ವರ್ಬ್ ಈಸ್. ಎಸ್, ಹಿ ಈಸ್ ಅಂಡ್ ಆ ಟೀಚರ್ ಅನ್ನೋ ಫ್ರೇಸ್ ಅನ್ನ ನಾವು ಬಿಡ್ತಾ ಇದ್ದೀವಿ, ಅದನ್ನ ಯೂಸ್ ಮಾಡ್ತಾ ಇಲ್ಲ. ನೀವೊಂದ್ ವೇಳೆ ಯೂಸ್ ಮಾಡಿ ಎಸ್ ಹಿ ಈಸ್ ಅ ಟೀಚರ್ ಅಂತ ಹೇಳಿದ್ರು ಕೂಡ ಸೆಂಟೆನ್ಸ್ ಖಂಡಿತ ಸರಿಯಾಗೇ ಇರುತ್ತೆ, ಅದರಲ್ಲಿ ಯಾವುದೇ ತಪ್ಪಿರೋದಿಲ್ಲ. ಬಟ್ ನಾವು ಇಂಗ್ಲಿಷ್ ಅನ್ನ ನ್ಯಾಚುರಲ್ ಆಗಿ ಮತ್ತೆ ನೇಟಿವ್ ಸ್ಪೀಕರ್ಸ್ ತರ ಮಾತಾಡೋಕೆ ಇಷ್ಟಪಡ್ತಾ ಇರೋದ್ರಿಂದ ಈ ರೀತಿ ಶಾರ್ಟ್ ರೆಸ್ಪಾನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಈಗ ನಮ್ಮ ಕನ್ನಡದಲ್ಲೂ ಕೂಡ ನಮ್ಮನ್ನ ಯಾರಾದ್ರೂ ಊಟ ಆಯ್ತಾ ಅಂತ ಕೇಳಿದಾಗ ನಾವು ಆಯ್ತು ಒಂದು ಕ್ವಿಕ್ ಶಾರ್ಟ್ ರೆಸ್ಪಾನ್ಸ್ ಅನ್ನು ಕೊಡ್ತೀವಿ. ಊಟ ಆಗಿಲ್ಲ ಅಂದಾಗ ಇಲ್ಲ ಅಂತ ಹೇಳ್ತೀವಿ. ಸೊ ಅದೇ ತರನೇ ಇಂಗ್ಲಿಷ್ ಅಲ್ಲಿ ಕೂಡ ನೇಟಿವ್ ಸ್ಪೀಕರ್ಸ್ ತರ ಮಾತಾಡ್ಬೇಕು ಅಂದಾಗ ಶಾರ್ಟ್ ರೆಸ್ಪಾನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಪಾಸಿಟಿವ್ ರೆಸ್ಪಾನ್ಸ್, ಎಸ್ ಹಿ ಈಸ್ ಅಂತ ಹೇಳಿದಾಗ ಹೌದು ಅವನೊಬ್ಬ ಟೀಚರ್ ಅನ್ನೋದು ಅರ್ಥ ಆಗುತ್ತೆ. ಒಂದ್ ವೇಳೆ ಆತ ಟೀಚರ್ ಅಲ್ಲ ಅಂದಾಗ ನೋ ಹಿ ಈಸ್ ನಾಟ್. ನೋ ಹಿ ಈಸ್ ನಾಟ್. ಈಸ್ ನಾಟ್ಗೆ ಶಾರ್ಟ್ ಫಾರ್ಮ್ isn't. ನೋ ಹಿ isn't. ಅಥವಾ ನೀವು ಫುಲ್ ಫಾರ್ಮ್ ಅನ್ನು ಕೂಡ ಹೇಳಬಹುದು, ನೋ ಹಿ ಈಸ್ ನಾಟ್. ಸೊ ಇದು ಶಾರ್ಟ್ ರೆಸ್ಪಾನ್ಸ್. ಆರ್ ದೇ ಸ್ಟೂಡೆಂಟ್ಸ್? ಅವರು ವಿದ್ಯಾರ್ಥಿಗಳ? ಹೌದು ಅನ್ನೋದಾದ್ರೆ ಎಸ್ ದೇ ಆರ್. ಎಸ್ ದೇ ಆರ್. ಅವರು ವಿದ್ಯಾರ್ಥಿಗಳ ಅಲ್ಲ ಅನ್ನೋದಾದ್ರೆ ನೋ ದೇ ಆರ್ ನಾಟ್ ಆರ್ ದೇ ಆರ್ಂಟ್. ಅವರು ವಿದ್ಯಾರ್ಥಿಗಳಾಗಿದ್ರೆ ಎಸ್ ದೇ ಆರ್, ಅಲ್ಲ ಅಂದ್ರೆ ನೋ ದೇ ಆರ್ಂಟ್, ದೇ ಆರ್ ನಾಟ್. ನೆಕ್ಸ್ಟ್ ಒನ್, ಈಸ್ ಶಿ ಸ್ಲೀಪಿಂಗ್? ಅವಳು ನಿದ್ದೆ ಮಾಡ್ತಾ ಇದ್ದಾಳ? ಸೊ ಇಲ್ಲಿ ಕೂಡ ಎರಡು ರೀತಿಯಲ್ಲಿ ಶಾರ್ಟ್ ರೆಸ್ಪಾನ್ಸ್ ಅನ್ನ ಕೊಡಬಹುದು, ಪಾಸಿಟಿವ್ ಅಂಡ್ ನೆಗೆಟಿವ್. ಅವಳು ನಿದ್ದೆ ಮಾಡ್ತಾ ಇದ್ರೆ ಎಸ್ ಶಿ ಈಸ್. ನಿದ್ದೆ ಮಾಡ್ತಾ ಇಲ್ಲ ಅಂದಾಗ ನೋ ಶಿ ಈಸ್ ನಾಟ್. ಸೊ ಇಲ್ಲಿ ಈಸ್ ವರ್ಬ್ ಆಗಿದೆ, ಶಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಸೊ ಪಾಸಿಟಿವ್ ಶಾರ್ಟ್ ರೆಸ್ಪಾನ್ಸ್ ಕೊಡುವಾಗ ಎಸ್ ಶಿ ಈಸ್, ಹೌದು ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಅನ್ನೋ ಅರ್ಥವನ್ನ ಈ ಶಾರ್ಟ್ ರೆಸ್ಪಾನ್ಸ್ ಕೊಡುತ್ತೆ. ಇಲ್ಲ ಅಂದಾಗ ನೋ ಶಿ ಈಸ್ ನಾಟ್ ಆರ್ ಶಿ isn't. ಶಿ ಈಸ್ ನಾಟ್ ಆರ್ ಶಾರ್ಟ್ ಫಾರ್ಮ್ ಶಿ isn't. ಅವಳು ನಿದ್ದೆ ಮಾಡ್ತಾ ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ. ವಿಲ್ ಯು ಅಟೆಂಡ್ ದ ಪಾರ್ಟಿ? ನೀನು ಪಾರ್ಟಿಯನ್ನ ಅಟೆಂಡ್ ಮಾಡ್ತೀಯಾ? ಹೌದು ನಾನು ಪಾರ್ಟಿಯನ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳೋದಾದ್ರೆ ಎಸ್ ಐ ವಿಲ್. ಎಸ್ ಐ ವಿಲ್. ನಾನು ಪಾರ್ಟಿಯನ್ನ ಅಟೆಂಡ್ ಮಾಡೋದಿಲ್ಲ ಅಂದಾಗ ನೋ ಐ ವೋಂಟ್, ಐ ವಿಲ್ ನಾಟ್ ಆರ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್, won't. Next one, was he busy yesterday?
ನಿನ್ನೆ ಅವನು ಬ್ಯುಸಿ ಆಗಿದ್ನ, ಯಾವ್ದಾದ್ರು ಕೆಲಸದ ಒತ್ತಡದಿಂದ ಬ್ಯುಸಿ ಆಗಿದ್ನ. ಇದಕ್ಕೆ ಉತ್ತರ ಅಂದ್ರೆ ಶಾರ್ಟ್ ರೆಸ್ಪಾನ್ಸ್ ಕೊಡುವಾಗ ಎಸ್ ಅನ್ನೋದಾದ್ರೆ, ಅಂದ್ರೆ ಪಾಸಿಟಿವ್ ಶಾರ್ಟ್ ರೆಸ್ಪಾನ್ಸ್ ಆದ್ರೆ ಎಸ್ he was. So here subject he, verb was. Yes he was ಅಂದ್ರೆ ಹೌದು ನಿನ್ನೆ ಅವನು ಬ್ಯುಸಿ ಆಗಿದ್ದ ಅನ್ನೋದಕ್ಕೆ ಶಾರ್ಟ್ ರೆಸ್ಪಾನ್ಸ್ ಆಗುತ್ತೆ. ಅವನು ನಿನ್ನೆ ಬ್ಯುಸಿ ಇರಲಿಲ್ಲ. No he wasn't. No he was not. ಇಲ್ಲ ಅವನು ನಿನ್ನೆ ಬ್ಯುಸಿ ಆಗಿರಲಿಲ್ಲ ಅನ್ನೋದಕ್ಕೆ ಶಾರ್ಟ್ ರೆಸ್ಪಾನ್ಸ್ no he wasn't. Are you studying? ನೀನು ಓದ್ತಾ ಇದೀಯಾ? ಸೊ ನಿನ್ನ ಪ್ರಶ್ನೆ ಕೇಳ್ತಾ ಇರೋದು ನೀನು ಓದ್ತಾ ಇದೀಯಾ? ಹೌದು ನಾನು ಓದ್ತಾ ಇದ್ದೀನಿ ಅಂದ್ರೆ ಪಾಸಿಟಿವ್ ಶಾರ್ಟ್ ರೆಸ್ಪಾನ್ಸ್ ಕೊಡೋದಾದ್ರೆ ಎಸ್ ಐ ಆಮ್. ಎಸ್ ಐ ಆಮ್. ನೆಗೆಟಿವ್ ರೆಸ್ಪಾನ್ಸ್ ಒಂದ್ ವೇಳೆ ಓದ್ತಾ ಇಲ್ಲ ಅನ್ನೋದಾದ್ರೆ ನೋ ಐ ಆಮ್ ನಾಟ್. ಇಲ್ಲ ನಾನು ಓದ್ತಾ ಇಲ್ಲ. ಸೊ ಹೀಗೆ ನನ್ನನ್ನ ಕೇಳಿದಾಗ, ನನ್ನನ್ನ ನೀನು ಓದ್ತಾ ಇದೀಯ ಅಂತ ಯಾರಾದ್ರೂ ಕೇಳಿದಾಗ ಅಲ್ಲಿ ಸಿಂಗ್ಯುಲರ್ ಆಗಿರೋದ್ರಿಂದ ಅಂದ್ರೆ ನನ್ನ ಒಬ್ಬನ ಬಗ್ಗೆ ಆಗಿರೋದ್ರಿಂದ ಎಸ್ ಐ ಆಮ್, ನೋ ಐ ಆಮ್ ನಾಟ್ ಅನ್ನೋ ರೆಸ್ಪಾನ್ಸ್ ಅನ್ನ ಕೊಡ್ತೀನಿ. ಆದ್ರೆ ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಗ್ರೂಪ್ ಸ್ಟಡಿ ಮಾಡ್ತಾ ಇದ್ದಾಗ ಯಾರಾದ್ರೂ ನಮ್ಮನ್ನ ಆರ್ ಯು ಸ್ಟಡಿಂಗ್ ಅಂತ ಕೇಳಿದಾಗ ಪಾಸಿಟಿವ್ ರೆಸ್ಪಾನ್ಸ್ ಕೊಡೋದಾದ್ರೆ ಎಸ್ ವಿ ಆರ್. ಎಸ್ ವಿ ಆರ್ ಅಂತ ಹೇಳ್ಬೇಕಾಗತ್ತೆ. ನೆಗೆಟಿವ್ ರೆಸ್ಪಾನ್ಸ್ ಆದ್ರೆ ನೋ ವಿ ಆರ್ ನಾಟ್, ವಿ ಆರ್ ಅಂಟ್. ನೆಗೆಟಿವ್ ರೆಸ್ಪಾನ್ಸ್ ಆದಾಗ ವಿ ಆರ್ ಅಂಟ್. ಯಾಕೆ ಅನ್ನೋದಾದ್ರೆ ಯು ಅನ್ನೋದನ್ನ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡಕ್ಕೂ ಕೂಡ ಯೂಸ್ ಮಾಡ್ತೀವಿ. ನನ್ನನ್ನ ಮಾತ್ರ ಕೇಳಿದಾಗ ಎಸ್ ಐ ಆಮ್, ನೋ ಐ ಆಮ್ ನಾಟ್. ಗ್ರೂಪ್ ಸ್ಟಡಿ ಮಾಡುವಾಗ ಎಸ್ ವಿ ಆರ್, ನೋ ವಿ ಆರ್ ನಾಟ್. ಈಗ ನಿಮಗೆ ನ್ಯಾಚುರಲ್ ಆಗಿ ನೇಟಿವ್ ಸ್ಪೀಕರ್ಸ್ ತರ ಶಾರ್ಟ್ ರೆಸ್ಪಾನ್ಸಸ್ ಕೊಡೋದು ಹೇಗೆ ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಕೊನೆಯದಾಗಿ ನಿಮಗೊಂದು ಪ್ರಾಕ್ಟೀಸ್ ಸೆಂಟೆನ್ಸ್. ಆರ್ ಯು ಗೋಯಿಂಗ್ ಟು ಡೆಲ್ಲಿ? ಆರ್ ಯು ಗೋಯಿಂಗ್ ಟು ಡೆಲ್ಲಿ? ಇದಕ್ಕೆ ಆನ್ಸರ್ ಅನ್ನ ಕಾಮೆಂಟ್ ಮಾಡಿ.